ಮತ ಎಣಿಕೆ ಕೇಂದ್ರದಿಂದ ರಾಜುಗೌಡ ಹೊರ ನಡೆದಿದ್ದಾರೆ. ಸುರಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಲು ಖಚಿತ ಆಗ್ತಿದ್ದಂತೆ ಮತ ಎಣಿಕೆ ಕೇಂದ್ರದಿಂದ ಹೊರಬಂದಿದ್ದಾರೆ. ನಿರಾಶೆಯಲ್ಲೇ ಹೊರಬಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ ರಾಜುಗೌಡ, ಮತ ಎಣಿಕೆ ಕೇಂದ್ರ ಮಹಿಳಾ ಕಾಲೇಜು ಮುಂಭಾಗ ರಾಜುಗೌಡ ಹೇಳಿಕೆಯನ್ನು ಕೊಟ್ಟಿದ್ದು, ಆಲ್ಮೋಸ್ಟ್ ನಾನು ಸೋತಂಗಿನೇ, ಹಾಗಾಗಿ ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಬಂದಿದ್ದೀನಿ. ಮತದಾರರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತಂದೆಯವರು ಸರಿ ಹೋಗಿದ್ರು. ಅದರ ಅನುಕಂಪ ಸಹಜವಾಗಿ ಕಾಂಗ್ರೆಸ್ ಕೈ ಹಿಡಿದಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅನ್ನು ಕೈ ಹಿಡಿದಿದೆ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ. ನನಗೆ ಸೋಲಾಗಿದೆ ಅಂತ ಎದೆಗುಂದೋದಿಲ್ಲ. ಬಿಜೆಪಿ ಕಾರ್ಯಕರ್ತರು ಕೂಡ ಎದೆಗುಂದಬಾರದು. ಮುಂದಿನ ದಿನಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗಿದ್ದು ಕೆಲಸ ಮಾಡ್ತೇನೆ. ಬಿಜೆಪಿ ಗೆಲ್ಲಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡಿದ ಪ್ರತಿ ಕಾರ್ಯಕರ್ತನಿಗೂ ಕೈ ಜೋಡಿಸಿ ಕೈ ಮುಗಿದು ರಾಜುಗೌಡ ಹೊರ ನಡೆದಿದ್ದಾರೆ. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ಸುರಪುರ. ಯಾಕಂದರೆ ಕಳೆದ ಚುನಾವಣೆಯೂ ಸೋತಿದ್ವಿ 2023 ಬೈ ಎಲೆಕ್ಷನ್. ಯಾರೂ ಬಯಸಿದ್ದಲ್ಲ, ಯಾರೂ ಬೇಡಿಕೆಂದಿಲ್ಲ ಈ ಚುನಾವಣೆ ಬರಲಿ ಅಂತೇಳಿ ಯಾರೂ ಬಯಸಿದ್ದಿಲ್ಲ. ನನ್ನ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಭಾಳ ಅದ್ಭುತವಾಗಿ ನನ್ನ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಿದರು. ಭಾಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದರು. ಗೆಲುವು ಸೋಲೋದು ಸೆಕೆಂಡ್ರಿ, ಅದು ದೇವ್ರ ಮೇಲೆ, ಭಗವಂತನ ಮೇಲೆ. ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿ ಕೆಲಸವನ್ನು ಮಾಡಿದರು. ಭಾಳಷ್ಟು ಜನ ಮೇಲರ ಕೈ ಬಿಟ್ಟರು, ನಮ್ಮವ್ರು ಇವರು ಬಿಡಲಿಲ್ಲ. ನಾನು ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರ್ತೇನೆ. ಗೆಲ್ಲುವಿರಲಿ ಸೋಲಿರಲಿ, ನನ್ನ ಕಾರ್ಯಕರ್ತರ ಜೊತೆಗೆ, ನನ್ನ ಕಾರ್ಯಕರ್ತರ ಒಳ್ಳೆಯ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ. ಅಧಿಕಾರ ಇದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಸೋಲನ್ನು ಕಂಡಿದ್ದೇನೆ. ಸೋತ್ರೂ ಚಿಂತಿಲ್ಲ. ನನ್ನ ಕಾರ್ಯಕರ್ತರ ಜೊತೆಗೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆಗೆ ನಾನು ಅದನ್ನು ಮಾತಾಡೋಣ. ಇದನ್ನ ಎಲ್ಲ ಡಿಟೇಲ್ಸ್ ಆದಮೇಲೆ ಇನ್ನೊಂದು ಸಲ ಯಾರು ಕೈ ಬಿಟ್ಟರೆ ಯಾರು ಬಿಡಲ್ಲ ಅಂತ ಇದಾದ್ಮೇಲೆ ನಾನು ಮಾತಾಡ್ತೀನಿ. ಸ್ಮಾರ್ಟಾಗಿ ಕಾಣಿಸುತ್ತೆ. ನಾನು ದಾಡಿ ಬಿಟ್ಟೆ ಏನಂತಲ್ಲ, ಸುಮ್ಮನೆ ಆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ ಇತ್ತು, ಮಾಡಿದ ಆಗಿಲ್ಲ. ಆದಮೇಲೆ ಕೆಲವೊಂದು ಜನ ಇಲ್ಲಣ್ಣ ಇರಲಿ, ರಿಸಲ್ಟ್ ಆದಮೇಲೆ ತೆಗಿಯಂತ. ಕಾರ್ಯಕರ್ತರಿಗೆ ಒಂದೇ ಮಾತಾಡ್ತಾನೆ, ಎದುರು ಹೋಗ್ಬೇಡ್ರಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸಾಮಾನ್ಯ. ನೀವು ಮಿತಿಮೀರಿ ನಾನು ಕೆಲಸ ಮಾಡಿರಿ. ನನ್ನ ಕಾರ್ಯಕರ್ತರಿಗೆ ಹೃದಯಪೂರ್ವಕ ನಿಮ್ಗೆ ಕೃತಜ್ಞತೆ ಅಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಕಡಿಮೆ. ಅಷ್ಟು ಅದ್ಭುತವಾಗಿ ನೀವು ಕೆಲಸವನ್ನು ಮಾಡಿದ್ದೀರಿ. ನೀವು ಈ ಚುನಾವಣೆ ಎಷ್ಟು ಓಟ್ ಬಂದವ ಅವೆಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, BJP ಕಾರ್ಯಕರ್ತರಿಂದ ಇವು ಅಷ್ಟು ಓಟ್ ಬಂದವ. ನಿಮ್ಮ ಜೊತೆಗೆ ನಾನು ಇರ್ತೇನೆ, ಸಾಮಾನ್ಯ ಕಾರ್ಯಕರ್ತಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಚಿಂತೆ ಮಾಡಬೇಡ್ರಿ, ಮುಂದೆ ನಾವು ಹೋರಾಟ ಮಾಡ್ಕೊಂತ ಸರ್. ಕಳೆದ ಬಾರಿಯ ಲೋಪಗಳು ನೀವು ವಿಷಯ ಮಾಡ್ತೀವಿ. ಹೋದ್ ಸರಿ 25,000 ಲೀಡಲ್ಲಿ ನಾವು ಸೋತಿದ್ದೇವೆ. ಹೋದ್ ಸರಿ ನಾವು ಹಲವಾರು ನಮ್ಮ ತಪ್ಪುಗಳನ್ನು ಮಾಡಿದ್ದೇವೆ. ಈ ಚುನಾವಣೆ ಯಾರು ಬಯಸಿದ್ದಲ್ಲ. ಸರ್ಕಾರದ ಅವ್ರದ್ದಿದೆ, ಸಿಂಪತಿ ಇದೆ. ಅವ್ರ ತಂದೆಯವ್ರು ಸರಿ ಹೋಗ್ಯಾರ ಅಂತ ಸಿಂಪತಿ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಫೈಟ್ ಮಾಡಿರಲ್ಲ ನಮ್ಮ ಕಾರ್ಯಕರ್ತ, ಅದು ಮುಖ್ಯ. ಇವತ್ತದ್ದು ಯಾರು ಲೋಪದೋಷಗಳಿಂದಂತಲ್ಲ, ಚುನಾವಣೆ ಅಂದ್ಮೇಲೆ ಗೆಲುವು ಆಗಿದೆ ಅಂತ ಅಂದ್ರೆ ಯಾರಿಗೇ ಆಗಲಿ ಅಯ್ಯೋ ಪಾಪ ಅನ್ನಿಸ್ತದೆ. ಯಾಕಂತಂದ್ರೆ ಚುನಾವಣೆ ಆಗಿ 1 ವರ್ಷ ಆಗಿದ್ದಿಲ್ಲ. ಯಾರಿಗೆ ನಮಗೆ ನಾವೇ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋಕೆ, ನಾವು ಹೇಳಿಕೆ ಕೊಡೋಕೆ ಏನಂತ ಕೊಟ್ಟಿವಿ, ಸತ್ ಸ್ವರ್ಗದಲ್ಲಿದ್ದಾರೆ ಅಂತ ಕೊಟ್ಟಿದ್ದೀವಿ. ನಾವು ಆ ಥರ ಸೋಲನ್ನೇ ಒಪ್ಪಿಬೇಕು. ನಾವು ಇನ್ನೊಬ್ಬರ ಮೇಲೆ ನಾವು ಹಾಕೋದಕ್ಕಿಂತ ಆ ಸೋಲೆ. ಬಟ್ ನನ್ನ ಕಾರ್ಯಕರ್ತ ಜಯ. ನನ್ನ ಕಾರ್ಯಕರ್ತ ಭಾಳ ಅದ್ಭುತವಾಗಿ ಕೆಲಸ ಮಾಡಿದೆ. ಕಾರ್ಯಕರ್ತರ ಜೊತೆಗೆ ಇರುವಂಥ ಕೆಲಸ ಮಾಡಿದೆ. ನಾನು ದಾಟಿಬಿಟ್ಟೆ ಏನಂತೆಲ್ಲ, ಸುಮ್ಮನೆ ಆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ ಇತ್ತು, ಮಾಡಿದ ಆಗಿಲ್ಲ. ಆದ್ಮೇಲೆ ಕೆಲವೊಂದು ಜನ ಇಲ್ಲಣ್ಣ ಇರಲಿ, ರಿಸಲ್ಟ್ ಆದ್ಮೇಲೆ ತೆಗಿಯಂತ. ಕಾರ್ಯಕರ್ತರಿಗೆ ಒಂದೇ ಮಾತಾಡ್ತಾನೆ, ಎದೆಗೂ ಹೋಗ್ಬೇಡ್ರಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸಾಮಾನ್ಯ. ನೀವು ಮಿತಿಮೀರಿ ನಾನು ಕೆಲಸ ಮಾಡಿರಿ. ನನ್ನ ಕಾರ್ಯಕರ್ತರಿಗೆ ಹೃದಯಪೂರ್ವಕ ನಿಮ್ಗೆ ಕೃತಜ್ಞತೆ ಅಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಕಡಿಮೆ. ಅಷ್ಟು ಅದ್ಭುತವಾಗಿ ನೀವು ಕೆಲಸ ಮಾಡಿದ್ರಿ. ನೀವು ಈ ಚುನಾವಣೆ ಎಷ್ಟು ಓಟ್ ಬಂದವ ಅವೆಲ್ಲ ನನ್ನ ಕಾರ್ಯಕರ್ತರು, ಮುಖಂಡರು, BJP ಕಾರ್ಯಕರ್ತರಿಂದ ಇವು ಅಷ್ಟು ಓಟ್ ಬಂದವ. ನಿಮ್ಮ ಜೊತೆಗೆ ನಾನು ಇರ್ತೀನಿ, ಸಾಮಾನ್ಯ ಕಾರ್ಯಕರ್ತಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಚಿಂತೆ ಮಾಡಬೇಡ್ರಿ, ಮುಂದೆ ನಾವು ಹೋರಾಟ ಮಾಡ್ಕೊಂತ ಇರೋಣ. ಸರ್, ಕಳೆದ ಬಾರಿಯ ಲೋಪಗಳನ್ನು ಸರಿಪಡಿಸಿಕೊಂಡಿದ್ದೇವೆ, ಗೆಲುವು ನಮ್ಮದೇ ಅಂತ ಹೇಳಿದ್ರು ನಿಮ್ಮ ಕಾರ್ಯಕರ್ತರು ಎಲ್ಲ. ಸರಿ ಆಗಿಲ್ಲ ಅಂತ ಅರ್ಥಲ್ಲ. ನೀವು ಹೆಂಗ್ ಯೋಚನೆ ಮಾಡ್ತೀರಿ? ಅಲ್ಲ, ನೀವು ಯಾವ ತರ ಯೋಚನೆ ಮಾಡ್ತೀರಿ? ಹೋದ್ ಸರಿ 25,000 ಲೀಡಲ್ಲಿ ನಾವು ಸೋತಿದ್ದೇವೆ. ಹೋದ್ ಸರಿ ನಾವು ಹಲವಾರು ನಮ್ಮ ತಪ್ಪುಗಳನ್ನು ಮಾಡಿದ್ದೇವೆ. ಈ ಚುನಾವಣೆ ಯಾರು ಬಯಸಿದ್ದಲ್ಲ. ಸರ್ಕಾರದ ಅವ್ರದ್ದಿದೆ, ಸಿಂಪತಿ ಇದೆ. ಅವ್ರ ತಂದೆಯವ್ರು ಸರಿ ಹೋಗ್ಯಾರ ಅಂತ ಸಿಂಪತಿ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಫೈಟ್ ಮಾಡಿರಲ್ಲ ನಮ್ಮ ಕಾರ್ಯಕರ್ತ, ಅದು ಮುಖ್ಯ.
ಇವತ್ತದ್ದು ಯಾರು ಲೋಪದೋಷಗಳಂತಲ್ಲ, ಚುನಾವಣೆ ಅಂದಮೇಲೆ ಸಂಪತ್ತಿ ಗೆಲುವು ಆಗಿದೆ ಅಂತ. ಅಂದ್ರೆ ಯಾರಿಗೇ ಆಗಲಿ ಅಯ್ಯೋ ಪಾಪ ಅನ್ನಿಸ್ತದೆ. ಯಾಕಂತಂದ್ರೆ ಚುನಾವಣೆ ಆಗಿ 1 ವರ್ಷ ಆಗಿದ್ದಿಲ್ಲ. ಯಾರಿಗೆ ನಮಗೆ ನಾವೇ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಾಗ, ನಾವು ಹೇಳಿಕೆ ಕೊಡಾಗ ಏನಂತ ಕೊಟ್ಟಿವಿ, ಸತ್ ಸ್ವರ್ಗದಲ್ಲಿದ್ದಾರೆ ಅಂತ ಕೊಟ್ಟಿದ್ವಿ. ನಾವು ಆ ಥರ ಸೋಲನೇ ಒಪ್ಕೋಬೇಕು. ನಾವು ಇನ್ನೊಬ್ಬರ ಮೇಲೆ ನಾವು ಹಾಕೋದಕ್ಕಿಂತ ಅದು ಸೋಲೆ. ಬಟ್ ನನ್ನ ಕಾರ್ಯಕರ್ತರು ಜಯ. ನನ್ನ ಕಾರ್ಯಕರ್ತರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು. ಕಾರ್ಯಕರ್ತರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ಸ್.